ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವರ್ಧನ್ ಮೋಟರ್ ರೈಡ್ ಯೂಟ್ಯೂಬ್ ಚಾನಲ್. ನೀವು ಇವತ್ತು ಏನು ನೋಡ್ತಾ ಇದ್ದೀರಿ ಅಂದರೆ ಕ್ಲಾಸಿಕ್ 350 ಬ್ಯಾಕ್ ವೀಲ್ದು ಸ್ವಿಂಗಾರಮ್ದು ಬುಷ್ ಹೋಗಿ ಫುಲ್ ವೀಲೆಲ್ಲ ಶೇಕ್ ಆಗ್ತಾಯಿದೆ. ಅದು ರನ್ನಿಂಗಲ್ಲಿ ಹೋಗಬೇಕಾದಾಗ ಈ ಬ್ಯಾಲೆನ್ಸಿಂಗೇ ಇಲ್ಲದೆ ಇರೋ ಥರ ಆಗುತ್ತೆ. ಅದು ಯಾವ ರೀತಿ ರೆಡಿ ಮಾಡೋದನ್ನು ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ಅದು ವೀಲ್ ಅಲ್ಲಾಡೋದು ಸ್ವಿಂಗಾರಮ್ ಕಾಣ್ತಾ ಇದೆ ನಿಮಗೆ. ಅದು ಬುಷ್ ಹೋಗಿ ಆ ಕಡೆ ಈ ಕಡೆ ಅಲ್ಲಾಡ್ತಾ ಇದ್ದಾಗ ನಿಮಗೆ ಟರ್ನಿಂಗಲ್ಲಿ ಬೆಂಡ್ ಮಾಡಿ ಡ್ರೈವ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೊಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಬ್ಯಾಲೆನ್ಸಿಂಗ್ ಅಷ್ಟೊಂದು ಸಿಗಲ್ಲ. ಅದು ಬನ್ನಿ ಚೇಂಜ್ ಮಾಡೋದು ನೋಡೋಣ. ನೀವು ಫಸ್ಟು ಆ ಸ್ವಿಂಗರ್ದು ಬುಷ್ ಏನಿದೆಯಲ್ಲ ಅದನ್ನು ಚೇಂಜ್ ಮಾಡಬೇಕಂದ್ರೆ ವೀಲೆಲ್ಲ ಸಪ್ರೇಟಾಗಿ ಬಿಚ್ಕೋಬೇಕು ಫಸ್ಟು. ಅದಾದಮೇಲೆ ಚೈನ್ ಸ್ಪ್ರಾಕೆಟ್ ಎಲ್ಲ ಸಪ್ರೇಟಾಗಿ ರಿಮೂವ್ ಮಾಡಿಕೊಂಡು, ನೀವು ಚೈನ್ ಏನು ರಿಮೂವ್ ಮಾಡೋಂಗಿಲ್ಲ ಫ್ರಂಟಲ್ಲಿ, ಅದು ಹಂಗೆ ಇರಬೇಕು. ಮತ್ತು ನೀವು ಅದನ್ನು ರಿಮೂವ್ ಮಾಡಿದ್ರೆ ಕೇಸೆಲ್ಲ ಬಿಚ್ಚಿ ಹಾಕಬೇಕು. ನೀವು ಚೈನ್ ಸ್ಪ್ರಾಕೆಟೆಲ್ಲ ಬಿಚ್ಚಿದ್ದಾದಮೇಲೆ ಆ ಶಾಕ್ ಅಬ್ಸರ್ವ್ ಇರುತ್ತಲ್ಲ, ಅದು ಲೆಫ್ಟ್ ಸೈಡ್ದು ಮತ್ತು ರೈಟ್ ಸೈಡ್ದು ಎರಡೂ ಕೆಳಗಡೆ ಮಾತ್ರ ರಿಮೂವ್ ಮಾಡ್ಕೋಬೇಕು. ಕೆಳಗಡೆ ರಿಮೂವ್ ಮಾಡಿಕೊಂಡು ಒಂದು ಸ್ವಲ್ಪ ಆಚೆ ಎಳ್ಕೊಂಡ್ರೆ ಬರುತ್ತೆ. ಇಲ್ಲಾಂದರೆ ನೀವು ಮೇಲೆ ಎಲ್ಲ ಬಿಚ್ಚಿದ್ದೀರ ಅಂದರೆ ತುಂಬ ಕಷ್ಟ ಮತ್ತೆ ಹಾಕಬೇಕಾದಾಗ. ನೀವು ಎರಡು ಸೈಡು ಕ್ಲೀನಾಗಿ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಎರಡು ಸೈಡು ರಿಮೂವ್ ಮಾಡಿಕೊಂಡು ಕೆಳಗಡೆ ಮಾತ್ರ ಒಂದು ಸ್ವಲ್ಪ ಆಚೆ ಎಳ್ಕೊಂಡ್ರೆ ಬಂದುಬಿಡುತ್ತೆ. ನೀವು ಮೇಲೆ ಏನು ರಿಮೂವ್ ಮಾಡೋ ಅವಶ್ಯಕತೆ ಏನಿಲ್ಲ. ಅದಾದಮೇಲೆ ಅದು ಸ್ವಿಂಗರ್ಮ್ಗೆ ಕಲೆಕ್ಷನ್ನು ತಪ್ಪೋಗುತ್ತೆ ಅದು. ಅದಾದಮೇಲೆ ನಿಮಗೆ ಆ ಮುಂದೆಗಡೆ ಒಂದು ಬೋಲ್ಟ್ ಇರುತ್ತೆ, ಆ ಸ್ವಿಂಗರಮ್ದು ಇಂಜಿನ್ ಚಾರ್ಸಿಗೆ ಕೂತ್ಕೊಂಡಿರುತ್ತೆ. ಇದು ನೋಡ್ತಾ ಇದ್ದೀರಲ್ಲ, ಇದು 18 ಸೈಜು ಬಿಟ್ಟು ಹಾಕ್ಕೊಂಡು ನೀವು ಲೂಸ್ ಮಾಡಿಕೊಂಡು ಆ ಕಡೆ ಒಂದು ಹಿಡ್ಕೋಬೇಕಾಗತ್ತೆ. ಅದು ರಿಮೂವ್ ಮಾಡ್ಕೊಂಡ್ಮೇಲೆ ನೀವು ಅದನ್ನ ಈಚೆ ಕಡೆ ಹೇಳಿದ್ರೆ ನಿಮ್ಗೆ ಸಪ್ರೇಟಾಗಿ ಸ್ವಿಂಗಾಮ್ ಸೈಡಿಗೆ ಬಂದುಬಿಡುತ್ತೆ. ನಿಮ್ಮ ಹತ್ರ ಟೂಲ್ ಕರೆಕ್ಟಾಗಿರೋ ಟೂಲ್ ಇದ್ದರೆ ಈಸಿಯಾಗಿ ರಿಮೂವ್ ಮಾಡ್ಬೋದು ನೀವು. ನೋಡಿ, ಒಂದು ಸೈಡ್ ನಟ್ ರಿಮೂವ್ ಮಾಡಿಕೊಂಡು ಅದು ಲಾಂಗ್ ಇರುತ್ತಲ್ಲ ಬೋಲ್ಟು, ಅದನ್ನು ನೀವು ಆ ಕಡೆಯಿಂದ ಏನರಲ್ಲಾದರೂ ಸುಮ್ಮನೆ ಹಂಗೆ ತಟ್ಕೊಂಡು ಈಚೆ ಎಳ್ಕೊಂಡ್ರೆ ಬರುತ್ತೆ. ಅದು ಎಳ್ಕೊಂಡ್ರೆ ನಿಮಗೆ ಚಾರ್ಸಿಗೆ ಮತ್ತು ಸ್ವಿಂಗರ್ಮಿಗೆ ಅದೇ ಕನೆಕ್ಟು. ಅದು ತೆಗ್ದಿದ ತಕ್ಷಣ ನಿಮಗೆ ಇದು ಸಪ್ರೇಟ್ ಆಗುತ್ತೆ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಶೇಕ್ ಮಾಡಿಬಿಟ್ಟು ನಿಧಾನಕ್ಕೆ ಎಳ್ಕೊಂಡ್ರೆ ಬಂದ್ಬಿಡುತ್ತೆ ಆಚೆ. ನೀವು ಚೈನ್ ರಿಮೂವ್ ಮಾಡಿರಲ್ಲ, ಚೈನ್ ಕನೆಕ್ಟ್ ಅದರಲ್ಲೇ ಇರುತ್ತೆ. ನೀವು ಸ್ವಿಂಗರ್ಮ್ನ ಸೈಡಿಂದ ತಿರುಗಿಸ್ಕೊಂಡು ತಕ್ಕೊಂಡ್ರೆ ಬಂದ್ಬಿಡುತ್ತೆ. ನೀವು ಚೈನು ಅದೆಲ್ಲ ರಿಮೂವ್ ಮಾಡಿದ್ರೆ ತುಂಬ ಕಷ್ಟ ನಿಮಗೆ ಮತ್ತೆ ಹಾಕ್ಬೇಕಂದಾಗ. ನೋಡಿ, ಇದೇನೆ ಬುಷು, ಆ ಫೈಬರ್ ಬುಷು ಮತ್ತು ಅದು ಮಾಮೂಲಿ ಒಳಗಡೆ ಅದೊಂದು ಬುಷು. ಅದು ರಿಮೂವ್ ಮಾಡಿ ತೋರಿಸ್ತೀವಿ ನೋಡಿ. ಈಗ ಅದು ಬುಷ್ ರಿಮೂವ್ ಮಾಡಿದೆ, ಇದು ಫೈಬರ್ದು ರಿಮೂವ್ ಮಾಡಲಿಲ್ಲ ಇನ್ನೂ. ಅದು ಫೈಬರ್ದೇ ನಿಮಗೆ ಶೇಕಿಂಗ್ ಬರೋದು. ಅದು ಶೇಕಿಂಗ್ ಬಂದಾಗ ನಿಮಗೆ ಅದು ತುಂಬಾ ಶೇಕ್ ಅನ್ನಿಸ್ತಾ ಇರುತ್ತೆ. ನೀವು ರಿಮೂವ್ ಮಾಡಬೇಕಾದಾಗ ಸುಮ್ಮನೆ ಏನಾದರೂ ಇಟ್ಕೊಂಡು ಹೊಡೆದ್ರೆ ಬಂದುಬಿಡುತ್ತೆ. ಮತ್ತು ನೀವು ಹಾಕಬೇಕಾದಾಗ ತುಂಬ ಕಷ್ಟ. ಅದು ಹೈಡ್ರಾಲಿಕಲ್ಲಿ ಪ್ರೆಸ್ ಮಾಡ್ಕೋಬೇಕು, ಅದು ಲೇತಕ್ಕೆ ತೊಗೊಂಡೋಗಿ ಮಾಡ್ಕೊಬರ್ಬೇಕು. ನೋಡಿ, ಇದು ಗ್ಯಾಪ್ ಇದೆ, ಅದರೊಳಗಡೆ ಇನ್ನೊಂದು ಐರನ್ದು ಬುಷ್ ಕೂತ್ಕೊಳ್ಳುತ್ತೆ ಈ ಫೈಬರ್ದ್ರಲ್ಲಿ. ಅದು ಇಟ್ಟು ತೋರಿಸ್ತೀನಿ ನೋಡಿ. ನೋಡಿ, ಶೇಕಿಂಗ್ ಗೊತ್ತಾಗ್ತಾ ಇದೆಯಲ್ಲ, ಈ ಶೇಕಿಂಗಿಂದನೇ ನಿಮಗೆ ಆ ಪ್ರಾಬ್ಲಮ್ ಬರೋದು. ಆ ಸ್ವಿಂಗರ್ಮು ಮತ್ತು ಬುಷು ಎಲ್ಲ ತೊಗೊಂಡು ಲೇತಿಗೆ ಬಂದಿದ್ದೀವಿ. ಅದು ಲೇತಲ್ಲಿ ಹೈಡ್ರಾಲಿಕಲ್ಲಿ ಪ್ರೆಸ್ ಮಾಡಿಸ್ಬೇಕು. ನೋಡಿ, ಇದು ಹೈಡ್ರಾಲಿಕಲ್ಲಿ ಪ್ರೆಸ್ ಮಾಡೋದಿದು. ನಿಧಾನಕ್ಕೆ ಬುಷಿಗೆ ಪ್ರೆಸ್ ಮಾಡ್ತಾ ಇರಬೇಕು. ಒಂದು ಕಡೆ ಆದಮೇಲೆ ಮತ್ತೆ ಇನ್ನೊಂದು ಕಡೆ ಚೇಂಜ್ ಮಾಡಿಕೊಂಡು ಸೇಮ್ ಅದೇ ರೀತಿ ಬುಷ್ ಇಟ್ಬಿಟ್ಟು ನಿಧಾನಕ್ಕೆ ಪ್ರೆಸ್ ಮಾಡ್ತಾಯಿದ್ರೆ ಬರುತ್ತೆ. ಅದು ನಾವು ನಾರ್ಮಲಾಗಿ ಕೈಯಲ್ಲಿ ಮಾಡೋದಕ್ಕೂ ಆಗೋಲ್ಲ, ಮತ್ತು ನಾವು ಸುತ್ತಿಗೆಯಿಂದ ಹೊಡೆಯೋದಕ್ಕೂ ಆಗೋಲ್ಲ. ಅದು ನಾವೇನಾದರೂ ಹಂಗೆ ಮಾಡೋದಕ್ಕೆ ಹೋದರೆ ನಮ್ಮ ಟೈಮ್ ಏನಾದರೂ ಬ್ಯಾಡ್ ಆದರೆ ಬುಷ್ ಹೊಡೆದೋಗುತ್ತೆ. ಅದರಿಂದ ಹೈಡ್ರಾಲಿಕಲ್ಲಿ ಪ್ರೆಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಬುಷ್ ಎಲ್ಲ ಹೊಡ್ಸ್ಕೊಂಬಂದಿದ್ದಾದಮೇಲೆ ವೀಲ್ ಫಿಟ್ ಮಾಡೋದು. ಮತ್ತು ಆ ಸ್ವಿಂಗರ್ಮ್ ಏನಿದೆಯಲ್ಲ, ಆ ಸ್ವಿಂಗರ್ಮು ನೀವು ಹೆಂಗೆ ಬಿಚ್ಚಿರ್ತೀರೋ ಹಂಗೆ ಕ್ಲೀನಾಗೆಲ್ಲ ಹಾಕ್ಬಿಟ್ಟು, ಮತ್ತು ಆ ಶಾಕ್ ಅಬ್ಸರ್ವರು ಅದನ್ನು ಹಾಕಿ ಫುಲ್ಲೆಲ್ಲ ಬೋಲ್ಟ್ಸ್ ಎಲ್ಲ ಫಿಟ್ಟಿಂಗ್ ಆದಮೇಲೆ ನಾರ್ಮಲಾಗಿ ಪಂಚರ್ ಹಾಕೋಕ್ಕೆ ಹೆಂಗೆ ವೀಲ್ ಬಿಚ್ತೀರಲ್ಲ ಸೇಮ್ ಅದೇ ರೀತಿ ವೀಲ್ ಬಿಚ್ಚಿ ವೀಲ್ ಫಿಟ್ ಮಾಡೋದು. ನೀವು ಬಿಚ್ಚಬೇಕಾದಾಗ ನೋಡ್ಕೊಬೇಕು ಕ್ಲೀನಾಗಿ ಎಲ್ಲೆಲ್ಲಿ ಏನೇನು ಬಿಚ್ಚಿರ್ತೀರ, ಯಾವ್ಯಾವ ನೆಟ್ಟು ಯಾವ್ಯಾವ ಬೋಲ್ಟು ಏನೇನು ಎಲ್ಲೆಲ್ಲಿ ಇತ್ತು ಅಂತ. ಅದನ್ನು ಸೇಮ್ ಫಿಟ್ ಮಾಡಬೇಕಾದಾಗ ಸೇಮ್ ಹಂಗೆ ಹಾಕಿ ಫಿಟ್ ಮಾಡಿದ್ರೆ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಬಿಚ್ಚಬೇಕಾದಾಗೆಲ್ಲ ಬಿಟ್ಬಿಡ್ತಾರೆ, ಹಾಕ್ಬೇಕಾದಾಗ ಯಾವ್ದು ಎಲ್ಲಿ ಹಾಕಬೇಕು ಅಂತ ಗೊತ್ತಾಗಲ್ಲ. ಅದನ್ನು ನೀವು ಒಂದು ಸ್ವಲ್ಪ ನೆನ್ಪಿಟ್ಕೊಂಡು ಎಲ್ಲಿ ಯಾವ್ದು ಬಿಚ್ಚಿದ್ದೀರ ಅನ್ನೋದನ್ನು ಹಾಕ್ಕೊಬೇಕು. ನೋಡಿ, ಆ ವೀಲ್ದು ಆಕ್ಸಲ್ ಹಾಕ್ಬೇಕಾದಾಗ ಅಲ್ಲೊಂದು ಬುಷ್ ಬರುತ್ತೆ, ಅದನ್ನು ಬುಷ್ ಹಾಕ್ಲೇಬೇಕು. ಇಲ್ಲಾಂದರೆ ನಿಮ್ಮ ವೀಲ್ ಈ ಕಡೆ ಆ ಕಡೆ ಈ ಕಡೆ ಆಡ್ಬಿಡುತ್ತೆ. ಅದು ವೀಲ್ ಆಡದೇ ಇರೋದಕ್ಕೆ ಬುಷ್ ಅದು.
ಅದನ್ನೆಲ್ಲ ನೀವು ಕ್ಲೀನಾಗಿ ನೋಡಿಕೊಂಡು ಬಿಚ್ಚಿದಾಗ ನಿಮಗೆ ಈಸಿ ಇರುತ್ತೆ, ಅಷ್ಟೊಂದೇನು ಕಷ್ಟ ಅನಿಸಲ್ಲ. ವೀಲಲ್ಲಿ ಓಡಿಸೋಣ ನೋಡಿ. ನಿಮಗೆ ಆ ಸ್ವಿಂಗ್ ಆರ್ಮ್ ಏನಿದೆಯಲ್ಲ ಅದು ಶೇಕಿಂಗ್ ಬರ್ತಾಯಿಲ್ಲ. ನಿಮಗೆ ಬುಷ್ ಹಾಕಿದ್ಮೇಲೆ ಕ್ಲೀನಾಗಿದೆ. ನೀವು ಯಾವುದಾದ್ರು ಲೂಸ್ ಮಾಡಿರ್ತೀರೋ ಎಲ್ಲ ಟೈಟ್ ಮಾಡಿದ್ರೆ ಮುಗೀತು ನಿಮ್ಮ ಕೆಲಸ. ಮತ್ತು ಈ ರೀತಿ ಪ್ರಾಬ್ಲಮ್ಸು ಯಾವುದಾದ್ರೂ ಇದ್ದರೆ ನಿಮಗೆ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು, ಎಷ್ಟು ಈಸಿಯಾಗಿ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗೀತು.